Hi guys, welcome back to my YouTube channel. ಸೊ ಇವತ್ತು ನಾನು ಕಾವ್ಯ ಜೊತೆ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ಗಣೇಶ ಹಬ್ಬ ಇರೋದ್ರಿಂದ ನಾನು ಮತ್ತು ಕಾವ್ಯ ಜೊತೆಲೆ ಅಡುಗೆ ಮಾಡಿಕೊಂಡು ನಿಮ್ಮ ಮುಂದೆ ಆ ವ್ಲಾಗ್ನ ಪ್ರೆಸೆಂಟ್ ಮಾಡ್ತೀವಿ. ಆ್ಯಂಡ್ ಸೊ ಪ್ಲೀಸ್ ವಾಚ್ ಮಾಡಿ. ಆ್ಯಂಡ್ ಐ ಅಂಡರ್ಸ್ಟ್ಯಾಂಡ್, ನಾನು ತುಂಬ ದಿನದಿಂದ ವ್ಲಾಗ್ ಹಾಕಿಲ್ಲ. ನನಗೆ ಗೊತ್ತಿಲ್ಲ, ಕಾವ್ಯ ಬರ್ಡೇ ವ್ಲಾಗ್ ಆದಮೇಲೆ ನನಗೆ ವ್ಲಾಗೇ ಮಾಡೋಕ್ಕಾಗ್ತಾಯಿಲ್ಲ ಗೈಸ್. ಇಟ್ ವಾಸ್ ಸಮಥಿಂಗ್ ಲೈಕ್ ಲೋ ವೈಬ್ಸ್, ನೆಗೆಟಿವ್ ಎನರ್ಜಿ, ಈ ಥರ ಏನೇನೋ ಡಿಸ್ಟರ್ಬೆನ್ಸು. ಬಟ್ ಈಗ ಮತ್ತೆ ಮಾಡೋಣ ಅಂತ ಯೋಚನೆ ಮಾಡಿದ್ದೀರಿ. ಆ್ಯಂಡ್ ನನ್ನ ಜೊತೆ ಇವತ್ತು ಮಿಸ್ ಕುದುರೆಗೆರೆ ಕಾವ್ಯ ಕೂಡ ಜಾಯ್ನ್ ಆಗ್ತಿದೆ. ಆ್ಯಂಡ್ ಇದು ಒಂದೇ ವ್ಲಾಗಲ್ಲ, ಇನ್ನು ಮುಂದೆಯಿಂದ ನಾವು ಜೊತೆಲೇ ವ್ಲಾಗ್ ಮಾಡೋಣ ಅಂತ ಕೂಡ ಡಿಸೈಡ್ ಮಾಡಿದ್ದೀರಿ. ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಕೂಡ ಚೇಂಜ್ ಆಗಬಹುದು. ಆ್ಯಂಡ್ ಸೊ ಇಟ್ಸ್ ಓಕೆ, ನಾವಿಬ್ಬರು ಇನ್ನೂ ರೆಡಿ ಆಗಿಲ್ಲ. ಆ್ಯಂಡ್ ನಮ್ಮ ಪ್ಲ್ಯಾನ್ ಏನಂದರೆ ಸ್ಯಾರಿ ಹಾಕೋಬೇಕು ಇವತ್ತು ಅಂತ. ಬಟ್ ಸ್ವಲ್ಪ ಅಡುಗೆ ಮಾಡೋದು ಇರೋದ್ರಿಂದ ಅಡುಗೆ ಎಲ್ಲ ಮಾಡಿಕೊಂಡು ಅದಾದ ನಂತರ ನೀಟಾಗಿ ರೆಡಿಯಾಗಿ ನೀವು ಮುಂದೆ ಬರ್ತೀರಿ. ಆ್ಯಂಡ್ ಪ್ಲೀಸ್ ನಮ್ಮ ಈ ಮೇಕಪ್ ಲೆಸ್ ಫೇಸ್ನ ವಾಪಸ್ ಕಳಿಸ್ಬೇಡಿ ಎಲ್ಲಿಗೂ. ಆ್ಯಂಡ್ ಸೊ ಪ್ಲೀಸ್ ಕೀಪ್ ವೇಟಿಂಗ್. ನಾವು ಏನು ಮಾಡ್ತೀರಿ, ಎಲ್ಲಿ ಹೋಗ್ತೀರಿ, ನಮ್ಮ ದಿನ ಹೇಗಿರುತ್ತೆ, ಪ್ರತಿಯೊಂದು ತೋರಿಸ್ಕೊಡ್ತೀರಿ. ಆ್ಯಂಡ್ 200 ಜನ ನೋಡಲಿ ಅಥವಾ 100 ಜನ ನೋಡಲಿ ಅಥವಾ 30 ಜನ ನೋಡಲಿ, ನನಗೆ ನನ್ನ ಯೂಟ್ಯೂಬ್ ಚಾನಲ್ನ ಯಾರು ನೋಡ್ತಾ ಇದ್ದಾರೋ ಅವ್ರಿಗೋಸ್ಕರ ಆದರೂ ನಾನು ಇನ್ನು ಮುಂದೆಯಿಂದ ಕಾನ್ಸ್ಟೆಂಟಾಗಿ ವೀಡಿಯೋಸ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನಾನು ಕಾವ್ಯ ಕೂಡ ಡಿಸ್ಕಸ್ ಮಾಡ್ತಾಯಿದ್ರಿ ನೆನ್ನೆ, ಇನ್ನು ಮುಂದೆಯಿಂದ ಪ್ರತಿ ವೀಡಿಯೋಸ್ನೂ ಹಾಕಬೇಕಂತ. ಸೊ ಪ್ಲೀಸ್ ವಾಚ್ ಆ್ಯಂಡ್ ಸಪೋರ್ಟ್ ಅಸ್. ಸ್ಟೇ ಟ್ಯೂನ್ಡ್ ಫಾರ್ ಮೋರ್. ಅಷ್ಟೇ ಗೈಸ್, ಇದು ಕಡುಬುಗೆ ನಾನೀಗ ಅರ್ಧ kg ಕಡಲೆ ಬೀಜ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ಹುರ್ಕೋತೀನಿ. ಸೊ ಗೈಸ್, ಇದು ಕಡಲೆ ಬೀಜ ಆಗಿದೆ, ನಾನು ನೀಟಾಗಿ ಹುರ್ಕೊಂಡಿದ್ದೀನಿ. ಈಗ ಒಂದು ಕಡೆ ಸೈಡ್ಗೆ ಇಟ್ಕೊಂಡು ಇದು ಆರೋವರೆಗೂ ವೆಯ್ಟ್ ಮಾಡಬೇಕು. ಅದಾದ ನಂತರ ನೀಟಾಗಿ ಚಿಪ್ಪೆ ತಕ್ಕೋಬೇಕು. ಆ್ಯಂಡ್ ಹಂಗೆ ಇಲ್ಲಿ ಕಾವ್ಯ ಬೆಲ್ಲ ತುರಿತಾ ಇದ್ದಾಳೆ. ಸೊ ನಾವು ಬೆಲ್ಲನ ಜಜ್ಜೋದಕ್ಕಿಂತ ತುರಿದ್ರೆ ಕಡುಬಿಗೆ ಚೆನ್ನಾಗಿ ಬರುತ್ತೆ. ಅದು ನೀಟಾಗಿ ಸಿಗುತ್ತೆ ನಮಗೆ. ನೋಡಿ ಎಷ್ಟು ನೀಟಾಗಿ ಪುಡಿಯಾಗಿದೆ ಅಂತ. ಸೊ ಗೈಸ್, ಈಗ ನೋಡ್ಬೋದು ಇದಾಗಿದೆ. ಸೊ ಈಗ ನಾನು ನೆಕ್ಸ್ಟು ಕಡಲೆಪಪ್ಪು ಹಾಕ್ಕೊತಾ ಇದ್ದೀನಿ. ಸೊ ಅರ್ಧ kg ಕಡಲೆ ಬೀಜ, ಅರ್ಧ kg ಕಡಲೆಪಪ್ಪು ತೊಗೊಂಡಿದ್ದೀನಿ. ಗೈಸ್ ನೋಡಿ, ಜಸ್ಟ್ ಒಂದು ಬೆಲ್ಲ ತುರಿದ್ಬಿಟ್ಟು ಇನ್ನು 3 ಬೆಲ್ಲ ತುರಿ ಅಂದರೆ ನೋಡಿ, ಇನ್ನು 3 ಬೆಲ್ಲ ಇಲ್ಲೇ ಇದೆ. ತುರಿಯೇ ಅಂದರೆ ಪರವಾಗಿಲ್ಲ, ಒಂದೇ ಹಾಕು ಅಂತೇಳಿ. ಇವಳಿಗೆ ಶುಗರ್ಗೆ ಬಂದಿದೆಯೇನೋ ಗೊತ್ತಿಲ್ಲ ಗೈಸ್. ಈಗ ನಾನು ಕಡಲೆಪಪ್ಪನ ಹುರ್ಕೋತಾ ಇದ್ದೀನಿ. ಅದು ಸಣ್ಣ ಉರಿಲಿ ಹುಡ್ಕೊಬೇಕು, ಇಲ್ಲಾಂದರೆ ಫುಲ್ ಬ್ಲ್ಯಾಕ್ ಆಗೋಗ್ಬಿಡುತ್ತೆ. ನಾನು ಆಗಲೇ ಏನು ಮಾಡಿದೆ ಅಂದರೆ ಬಾಣಲಿ ಕಾದೋಗ್ಬಿಟ್ಟಿತ್ತು ಅಂತ ಹಾಕಿದೆ. ಆಲ್ರೆಡಿ ಒಂದು ಬ್ಲ್ಯಾಕ್ ಆಗೋಗ್ಬಿಟ್ಟಿದೆ. ಏನೂ ಮಾಡೋಕ್ಕಾಗಲ್ಲ, ಮಿಸ್ಟರ್ ಗಣೇಶ ಅವರು ಅಡ್ಜಸ್ಟ್ ಮಾಡ್ಕೋತಾರೆ. ಗೈಸ್, ಈಗ ಇದು ಕಡಲೆಪಪ್ಪು ಆಗಿದೆ. ಸೊ ನಾನು ನೆಕ್ಸ್ಟ್ ಎಳ್ಳು ಹುರ್ಕೋತೀನಿ. ಗೈಸ್, ನಾನೀಗ ಇದು ಬಿಳಿ ಎಳ್ಳನ್ನ ಹುರ್ಕೋತಾ ಇದ್ದೀನಿ. ಸೊ ಇದೊಂದು ಸ್ವಲ್ಪ ತೊಗೊಂಡಿದ್ದೀನಿ. ಐ ಮೀನ್ ಅಳತೆಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ. ಇದು ಎಷ್ಟು ಅಳತೆ ಅಂದರೆ ಒಂದು 50 ಗ್ರಾಮ್ ಅಂದ್ಕೊಳ್ಳಿ. ಇಷ್ಟೊಂದೆಲ್ಲ ಯಾರೇ ಆಗ್ತಾರೆ ಇಲ್ಲಿ ಮಾಡ್ತಾರೆ. ಅರ್ಧ kg ಇದಕ್ಕೆ ಗೈಸ್, ಅರ್ಧ kg ಕಡಲೆಪಪ್ಪು, ಅರ್ಧ kg ಕಡಲೆ ಬೀಜ, ಅದಕ್ಕೆ 1 kg ಬೆಲ್ಲ ಹಾಕ್ಕೋಬೇಕು ಅಳತೆ ಪ್ರಕಾರ. ಇದನ್ನು ತುರಿಯೋದಕ್ಕೆ ಎಷ್ಟು ಗಾನ್ಸ್ಲಿ ಮಾಡ್ತಾವಳೆ ಅಂತ ನನಗೆ ಗೊತ್ತು. ಆದರೂ ಇವಳು ಕೈಲಿ ಕೆಲಸ ಮಾಡಿಸ್ತಾ ಇದ್ದೀನಲ್ಲ, ನನಗೆ ಆಸ್ಕರ್ ಕೊಡಲೇಬೇಕು. ಗೈಸ್, ಈಗ ಬಿಳಿ ಎಳ್ಳು ಹುರ್ಕೊಂಡಾಯಿತು. ಸೊ ನಾನೀಗ ಗಸಗಸೆ ಹುಡ್ಕೋತಾ ಇದ್ದೀನಿ. ಆ್ಯಂಡ್ ಇದು ಗಸಗಸೆ ಬಂದು ಒಂದು 70 ಇಂದ 80 ಗ್ರಾಮ್ ಇರ್ಬೋದು. ಸೊ ಗಸಗಸೆ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಗೈಸ್ ನೋಡಿ, ನಾನು ಗಸಗಸೆ ಹುರ್ಕೊಂಡಿದ್ದೀನಿ. ಅದು ಇಷ್ಟು ಬ್ರೌನ್ ಆಗಬೇಕು. ಬಿಸಿ ಇದೆ, ಅದಿಷ್ಟು ಬ್ರೌನ್ ಆಗಬೇಕು. ಸೊ ಗಸಗಸೆ ಆಯಿತು. ಈಗ ನೆಕ್ಸ್ಟ್ ಯಾಲಕ್ಕಿ ಸುಳ್ಕೊಂಡಿದ್ದೀನಿ. ನಾನು ಯಾಕೆ 7-8 ಯಾಲಕ್ಕಿ ಸುಳ್ಕೊಂಡು ಹಾಕ್ಕೊಂಡಿದ್ದೀನಿ ಅಂದರೆ, ನಾನು ಇದರಲ್ಲಿ ಕಾಯಿ ಹಾಲು ಮಾಡ್ತೀನಿ ಕಡುಬಿಗೆ, ಹಾಗಾಗಿ ಜಾಸ್ತಿ ಯಾಲಕ್ಕಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಅದನ್ನು ಹಾಗೆ ರುಬ್ಬಕ್ಕಾಗಲ್ಲ ಅಂದ್ಬಿಟ್ಟು ನಾನು 1 ಸ್ಪೂನ್ ಶುಗರ್ ಹಾಕ್ಕೊಂಡು ರುಬ್ಕೊತೀನಿ. 1.5 ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ರುಬ್ಕೊಬೋದು. ಗೈಸ್, ನಾನೀಗ ಎಲ್ಲ ಹುರಿದಿಟ್ಕೊಂಡಿದ್ದೀನಿ. ಇದು ಕಡಲೆ ಬೀಜ ಲೈಕ್ ಇದು ಚಿಪ್ಪೆ ತೆಗೆದು ಪುಡಿ ಮಾಡ್ಕೋಬೇಕು. ಅದಾದ ನಂತರ ಕಡಲೆಪಪ್ಪು ಆಗಿದೆ, ಬೆಲ್ಲ ಕೂಡ ರೆಡಿ ಇದೆ. ಇದು ಬಂದುಬಿಟ್ಟು ಸಕ್ಕರೆ ಮತ್ತು ಏಲಕ್ಕಿ ರುಬ್ಕೊಂಡಿದ್ದೀನಿ. ಆ್ಯಂಡ್ ಗಸಗಸೆ, ಬಿಳಿ ಎಳ್ಳು ಇದನ್ನೆಲ್ಲ ಪುಡಿ ಮಾಡಿಕೊಂಡು ಸೊ ಮಿಕ್ಸ್ ಮಾಡ್ಕೋಬೇಕು. ಬನ್ನಿ ಮಾಡ್ಕೊಳ್ಳೋಣ ಅದನ್ನು.
ಇದು ನಾವು ಕಳ್ಳೆಕಾಳು ಉಸ್ಲಿ ಮಾಡೋಣ ಅಂತ ಉಸ್ಲಿ ನೆನೆ ಹಾಕಿದ್ದೀರಿ. ಆ್ಯಂಡ್ ಇಲ್ಲಿ ಕಾವ್ಯ ಮಾವಿನಕಾಯಿ ಚಿತ್ರಾನ್ನಕ್ಕೆ ಈರುಳ್ಳಿ ಕಟ್ ಮಾಡ್ತಾ ಇದ್ದಾಳೆ. ಸೊ ತೋರಿಸ್ತೀವಿ ಲೈಕ್ ಏನೇನು ಮಾಡ್ತೀರಿ ಅಂತ. ಇದು ಹುಳ್ಳಿಕಾಯಿ ಪಲ್ಯಕ್ಕೆ ರೆಡಿ ಮಾಡ್ಕೋತಾ ಇದ್ರಿ. ಆ್ಯಂಡ್ ನಮ್ಮ ಹೆಣ್ಮಗು ಪಾಪ ಕಟ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತಾ ಇದೆ. ಸೊ ಗೈಸ್ ಇದು ನಾವು ಕಾಯಿ ತುರ್ಕೊಂಡಿದ್ದೆ. ಚಿನ್ನ ಇದು ಬ್ರೌನ್ದೆಲ್ಲ ಜಾಸ್ತಿ ಹಾಕ್ಬಿಟ್ಟಿದ್ಯಾ? ಇಲ್ಲ ಹೋಗಿ ಏನಾಗಲ್ಲ ಗೈಸ್ ಇದು ನಾವು ಕಾಯಿ ತುರ್ಕೊಂಡಿದ್ದೀರಿ. ಇದು ಬಂದ್ಬಿಟ್ಟು ಕಡುಬಿಗೆ ಮಿಕ್ಸ್ ಮಾಡೋದಕ್ಕೆ ಮತ್ತು ಕಾಯಿ ಹಾಲು ಮಾಡೋಕ್ಕೆ. ಅದಾದ ನಂತರ ನಾವು ಪಲ್ಯ ಮಾಡ್ತಾಯಿದ್ದೀರಿ. ಪಲ್ಯ ಅಂದರೆ ಉಸ್ಲಿ ಮಾಡ್ತಾಯಿದ್ದೀರಿ, ಅದಕ್ಕೋಸ್ಕರ. ಗೈಸ್ ಈಗ ನಾನು ಇದು ಕಡಲೆ ಬೀಜನೆಲ್ಲ ಚಿಪ್ಪೆ ತೊಗೊಳ್ಳೋಣ ಅಂತ ಈಚೆ ಬಂದಿದ್ದೀನಿ. ಆ್ಯಂಡ್ ಕಡಲೆ ಬೀಜನೆಲ್ಲ ನೀಟಾಗಿ ಈ ಥರ ಏನೋ ಒಂದು ಮಾಡಿಬಿಟ್ಟು ನೀಟಾಗಿ ಚಿಪ್ಪೆ ತಗೋಬೇಕು. ಗೈಸ್ ಇದು ಈಗ ನಾನು ಇದನ್ನು ನೀಟಾಗಿ ಚಿಪ್ಪೆ ಎಲ್ಲ ತಕ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಆದರೂ ಸ್ವಲ್ಪ ತೆಗಿಯೋಕ್ಕಾಗಿಲ್ಲ, ನನಗೆ ಕೈಯೆಲ್ಲ ನೋವು ಬಂದುಬಿಡ್ತು ಗೈಸ್. ಅದು ಹಿಂಗೆ ಒತ್ತಿ ಸೊ ಸದ್ಯಕ್ಕೆ ಇಷ್ಟು ಸಾಕು ಅನ್ಕೋತೀನಿ. ಸೊ ಗೈಸ್ ಇವಾಗ ನಾನು ಅದು ಕಡಲೆ ಬೀಜ ಏನು ಕ್ಲೀನ್ ಮಾಡ್ಕೊಂಡಿದ್ದೆ ಅದನ್ನು ನೀಟಾಗಿ ರುಬ್ಕೋತೀನಿ. ರುಬ್ಕೊಳ್ಳೋದಂದರೆ ಪುಡಿ ಮಾಡ್ಕೋತೀನಿ. ಗೈಸ್ ಇವಾಗ ನಾನು ಇದು ಕಡಲೆ ಪಪ್ಪನ್ನ ಪುಡಿ ಮಾಡ್ಕೊಳ್ಳೋಕ್ಕೆ ತೊಗೊತಾ ಇದ್ದೀನಿ. ಅದು ಆ್ಯಕ್ಚುಲಿ ದೊಡ್ಡ ಜಾರ್ ಅಲ್ಲಿ ಆಗ್ತಾಯಿಲ್ಲ, ಹಾಗಾಗಿ ಚಿಕ್ಕ ಜಾರ್ ತೊಗೊಂಡಿದ್ದೀನಿ. ಸೊ ಸ್ವಲ್ಪ ಪುಡಿ ಮಾಡ್ಕೋತೀನಿ. ಆ್ಯಂಡ್ ಇದು ಪುಡಿ ಆದಮೇಲೆ ಇನ್ನು ಬೇರೆ ಏನೇನಿದೆಯೋ ಅದನ್ನು ಪುಡಿ ಮಾಡ್ಕೋತೀನಿ. ಗೈಸ್ ಈಗ ನಾನು ಬಿಳಿ ಎಳ್ಳನ್ನ ಪುಡಿ ಮಾಡ್ಕೋತಾ ಇದ್ದೀನಿ. ಸೊ ಇದಾದ ನಂತರ ಗಸಗಸೆ ಮಾಡ್ಕೋತೀನಿ. ಗೈಸ್ ಈಗ ಎಳ್ಳನ್ನ ಪುಡಿ ಮಾಡ್ಕೊಂಡಿದ್ದೀವಿ. ಗೈಸ್ ಈಗ ಗಸಗಸೆ ಏನು ಹುರ್ಕೊಂಡಿದ್ರಿ ಅದನ್ನು ಪುಡಿ ಮಾಡ್ಕೋತಾ ಇದ್ದೀನಿ. ಅಂದರೆ ನಾನು ಇಷ್ಟನ್ನು ಕಡುಬ್ಗೆ ಹಾಕಲ್ಲ, ಸ್ವಲ್ಪ ಕಾಯಿ ಹಾಲ್ಗೆ ಹಾಕೋತೀನಿ. ಆಫ್ ಮಾಡ್ತೀನಿ, ಆಫ್ ಮಾಡು. ಹಾಂ ಓಪನ್ ಮಾಡು. ಆಗಿದೆ. ಸೊ ಇದು ಈಗ ಗಸಗಸೆನ ಪುಡಿ ಆಗಿದೆ ಗೈಸ್. ಇವಾಗ ನಾನು ಏನೇನು ರುಬ್ಬಿಟ್ಕೊಂಡಿದ್ದೆ ಅಂದರೆ ಪೌಡರು, ಇದು ಕಡಲೆ ಬೀಜ ಮತ್ತು ಕಡಲೆಪಪ್ಪು ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹಾಕು ಚಿನ್ನ. ಅದು ಸ್ವಲ್ಪ ಏಲಕ್ಕಿ ಪೌಡರ್ ಕೂಡ ಫುಲ್ ಹಾಕ್ಬೇಡ. ಎಷ್ಟು ಹಾಕ್ಲಿ? ಒಂದು ಅರ್ಧ ಹಾಕೋದ್ರಲ್ಲ. ಇದ್ರಲ್ಲಿ ಅರ್ಧ ಹಾಕ್ಲಾ? ಹಿಂಗೆ ಹಾಕ್ಲಾ? ಹಾಂ ಸಾಕು? ಬೇಡ ಇನ್ನೊಂಚೂರು ಹಾಕು. ಹಾಂ ಸಾಕು. ಚಿನ್ನ ಬೇಡ, ಗಸಗಸೆ ಒಂದು ಮುಕ್ಕಾಲು ಭಾಗ ಹಾಕು. ಹಾಕು ನೋಡು. ಹಾಂ ಸಾಕು. ಈಗ ಹಾಕು. ಸೊ ಗೈಸ್ ಈಗ ಬಿಳಿ ಎಳ್ಳು ಕೂಡ ಹಾಕ್ಕೊಂಡ್ವಿ. ನೆಕ್ಸ್ಟ್ ಈಗ ನಾವು ಬೆಲ್ಲ ಹಾಕೋತೀವಿ. ಬೆಲ್ಲ ಹಾಕು ಚಿನ್ನ. ಎಷ್ಟು? ಫುಲ್ ಬೆಲ್ಲ ಹಾಕು, ಫುಲ್ಲು ಹಾಕು. ಫುಲ್ ಹಾಕ್ಬಿಡ್ಲಾ? ಹಾಂ ಸ್ವೀಟ್ ಜಾಸ್ತಿ ಏನೂ ಆಗಲ್ಲ, ನೀನು ಫುಲ್ ಹಾಕು, ನಾನು ಹೇಳ್ತೀನಿ. ಯಾಕಂದರೆ ಹಾಫ್ kg ತೊಗೊಂಡಿದ್ದೀರಲ್ಲ, ಹಾಫ್ kgಗೆ 1 kg ಅಳತೆ ಪ್ರಕಾರ ಹಾಕೋಬೇಕು. ಬೇಕಾದ್ರೆ ಲಾಸ್ಟಲ್ಲಿ ಒಂಚೂರು ಎತ್ಕೊಳ್ಳೋಣ. ಸೊ ಈಗ ಅದು ಅಷ್ಟಿರಲಿ ಬಿಡು ಗೈಸ್. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಏನು ಗೊತ್ತಾ, ಈಗ ನಾನು ಇದನ್ನು ನೀಟಾಗಿ ಕಲ್ಸ್ಕೊಂಡು ಸ್ವಲ್ಪ ಎತ್ತಿಕೊಂಡಿದ್ದೀನಿ. ಯಾಕಂದರೆ ಈಗ ಕಾಯಿ ಹಾಕಬೇಕು. ಹಾಕು ಚಿನ್ನ. ಅದು ಪೌಡರ್ ಥರ ಇದೆಲ್ಲ ಅದನ್ನು ಹಾಕು. ಹಾಂ ಸಾಕು ಅನ್ಕೋತೀನಿ. ಹಾಂ ಸೊ ಇವಾಗ ನಾನು ಕಾಯಿ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಯಾಕಂದರೆ ನಾವು ಕಾಯಿ ಹಾಕಿದ್ರೆ ಅದು ಕೆಟ್ಟೋಗೋ ಚಾನ್ಸಸ್ ಇರುತ್ತೆ ಎಲ್ಲದಕ್ಕೂ ಹಾಕಿದ್ರೆ. ಹಾಗಾಗಿ ನಾನು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ. ಸೊ ಈಗ ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಸರಿ ಚಿನ್ನ. ಗೈಸ್ ಈಗ ನಾನು ಚಿತ್ರಾನ್ನಕ್ಕೆ ಬಾಣಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ನಾನು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಚಿತ್ರಾನ್ನಕ್ಕೆಲ್ಲ ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ಅದು ಟೇಸ್ಟ್ ಬರೋದು. ಸೊ ಈಗ ನಾನು ಫಸ್ಟು ಗೋಡಂಬಿ ಮತ್ತು ಕಡಲೆ ಬೀಜನ ಎಣ್ಣೆಲಿ ಹುರ್ಕೊಂಡು ಅದನ್ನು ಸಪ್ರೇಟಾಗಿ ತೆಗೆದಿಟ್ಕೊತೀನಿ. ಯಾಕಂದರೆ ನಾವು ಚಿತ್ರಾನ್ನ ಗೊಜ್ಜೊತೆ ಹಾಕಿದ್ರೆ ಅದು ತುಂಬ ಮೆತ್ತಗಾಗ್ಬಿಡುತ್ತೆ. ಸೊ ಈಗ ನೀಟಾಗಿ ಆಯಿಲಲ್ಲಿ ಫ್ರೈ ಮಾಡಿಕೊಂಡು ಇದನ್ನು ಸಪ್ರೇಟ್ ಎತ್ತಿಟ್ಕೊತೀನಿ. ಗೈಸ್ ಈಗ ನಾನು ನೀಟಾಗಿ ಗೋಡಂಬಿ ಮತ್ತು ಕಡಲೆ ಬೀಜನ ಹುರ್ಕೊಂಡು ಸೈಡ್ಗೆ ಇಟ್ಕೊತೀನಿ. ಈಗ ನೆಕ್ಸ್ಟ್ ಒಗ್ಗರಣೆ ಮಾಡ್ತೀನಿ. ಈಗ ನಾನು ಒಗ್ಗರಣೆಗೆ ಸಾಸಿವೆ ಹಾಕ್ಕೋತಾ ಇದ್ದೀನಿ. ಸೊ ಗೈಸ್ ನಾನೀಗ ಸ್ವಲ್ಪ ಉದ್ದಿನ ಕಾಳು ಹಾಕ್ಕೊಂಡಿದ್ದೀನಿ. ಐ ಮೀನ್ ಉದ್ದಿನ ಬೇಳೆ ಅಲ್ಲ, ಇದು ಉದ್ದಿನ ಕಾಳು. ನೆಕ್ಸ್ಟ್ ಕಡಲೆಬೇಳೆ ಒಂಚೂರು ಹಾಕ್ಕೊಂಡಿದ್ದೀನಿ. ಬಿತ್ತಾ ಇದ್ದೀನಿ ಎತ್ತು. ನೆಕ್ಸ್ಟ್ ಜೀರಿಗೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ. ರೈಸ್ ನೆಕ್ಸ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ನಮಗೆ ಖಾರ ಜಾಸ್ತಿನೇ ಬೇಕು, ಖಾರ ಜಾಸ್ತಿ ಬೇಕು. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಪ್ಲಸ್ ನೆಕ್ಸ್ಟ್ ನಾನು ಈರುಳ್ಳಿ ಹಾಕ್ಕೊತಾ ಇದ್ದೀನಿ.
ಆ್ಯಕ್ಚುಲಿ ಮಾವಿನಕಾಯಿ ಚಿತ್ರಾನ್ನಕ್ಕೆ ಈರುಳ್ಳಿ ಹಾಕಲ್ಲ, ಬಟ್ ಇವಳೇನೋ ಬೇಕು ಅಂತ ಇದ್ದಾಳೆ, ಹಾಗಾಗಿ ಹಾಕ್ತಾಯಿದ್ದೀನಿ. ಇವಳಿಗೇನಂದರೆ ಗೊಜ್ಜು ಜಾಸ್ತಿ ಮಾಡಿದ್ರೆ ಇನ್ನೊಂದು 3 ದಿನ ಇಟ್ಕೊಂಡು ತಿಂತಾಳೆ. ಸೊ ಗೈಸ್, ನಾನೀಗ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಯಾಕೆ ಅರಿಶಿನ ಇವಾಗ ಹಾಕೋತಾ ಇದ್ದೀನಿ ಅಂದರೆ, ನಾವು ಫಸ್ಟೇ ಹಾಕ್ಕೊಂಡ್ರೆ ಆನಿಯನ್ ಬೇಯಲ್ಲ, ಐ ಮೀನ್ ಈರುಳ್ಳಿ ಎಲ್ಲ ನೀಟಾಗಿ ಬೇಯಲ್ಲ ಅಂದ್ಬಿಟ್ಟು ಈಗ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಅರಿಶಿನ ಸಾಕು. ಗೈಸ್, ನಾನೀಗ ಇದಕ್ಕೆ ಮ್ಯಾಂಗೋ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಐ ಮೀನ್ ಈಗ ಮಾವಿನಕಾಯಿ ಹಾಕೋತಾ ಇದ್ದೀನಿ. ಗೈಸ್, ಈಗ ಮಾವಿನಕಾಯಿ ಎಲ್ಲ ಬೆಂದಿದೆ, ಸೊ ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ. ನನಗೆ ಆ್ಯಕ್ಚುಲಿ ಕಲ್ಲುಪ್ಪಲ್ಲಿ ಅಳತೆ ಗೊತ್ತಾಗಲ್ಲ ಗೈಸ್, ಹಾಗಾಗಿ ಪುಡಿ ಉಪ್ಪು ಹಾಕೋತಾ ಇದ್ದೀನಿ. ಗೈಸ್, ಈಗ ನೋಡ್ಬೋದು ನೀವು. ಸೊ ಚಿತ್ರಾನ್ನ ಮಾಡಿದಾಗಿದೆ. ಸೊ ನೆಕ್ಸ್ಟ್ ಬೇರೆ ರೆಸಿಪಿ ಮಾಡ್ತೀನಿ ಈಗ. ಗೈಸ್, ಇವಾಗ ನಾನು ಹಾಲಿಗೆ ರೆಡಿ ಮಾಡ್ಕೊತಾ ಇದ್ದೀನಿ, ಕಾಯಿ ಹಾಲಿಗೆ. ಸೊ ಈಗ ಕಾಯಿ ತುರ್ಕೊತಾ ಇದ್ದೀನಿ ಗೈಸ್. ನಾನು ಪುಡಿ ಮಾಡ್ಕೊಂಡಿರೋ ಗಸಗಸೆ ಮತ್ತು ಬಿಳಿ ಎಳ್ಳು ಹಾಕೋತಾ ಇದ್ದೀನಿ. ಕೈಯೇ ಕಾಣಿಸ್ತದೆ ಗೈಸ್, ನಾನು ಇದಕ್ಕೇ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಸೊ ಇದು ರುಬ್ಬಾದ್ಮೇಲೂ ನಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಈಗ ನಾನು ಇದು ಕಾಯಿ ರುಬ್ಕೊಂಡಿದ್ದೀನಿ. ಸೊ ರುಬ್ಕೊಂಡಿರೋದು ಒಲೆ ಮೇಲೆ ಇಟ್ಕೊಂಡಿದ್ದೀನಿ. ಇಟ್ಕೊಂಡು ರುಬ್ಬಿರೋ ಜಾರಿಗೇ ಸ್ವಲ್ಪ ನೀರು ಹಾಕ್ಕೊಂಡು ಕಾಯಲ್ಲಿ ಮಾಡ್ಕೊಳ್ಳೋಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ನೀಟಾಗಿ ಸ್ವಲ್ಪ ಹೊತ್ತು ಕುದಿಬೇಕು. ನಾನು ಅಷ್ಟರಲ್ಲಿ ಬೆಲ್ಲ ಜಜ್ಕೊಂಡು ಬೆಲ್ಲ ರೆಡಿ ಮಾಡ್ಕೊತೀನಿ. ಗೈಸ್, ನಾನು ಈಗ ಇದು ಕಾಯಿ ಹಾಲನ್ನ ಸ್ವಲ್ಪ ನೀರು ಹಾಕ್ಬಿಟ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಕಾಯಿ ಹಾಲು ಗಟ್ಟಿ ಇರಬಾರ್ದು, ಗಟ್ಟಿ ಇದ್ದರೆ ಕಡುಬಕ್ಕೆ ಚೆನ್ನಾಗಿರಲ್ಲ. ಅದೆಷ್ಟು ತೆಳ್ಳಗಿರುತ್ತೆ ಅಷ್ಟು ಹದವಾಗಿರುತ್ತೆ. ಆ್ಯಂಡ್ ಈಗ ಬೆಲ್ಲ ಹಾಕ್ಕೋತೀನಿ. ಚಿನ್ನ ಪರವಾಗಿಲ್ಲ, ಕಟ್ ಮಾಡ್ಕೊಂಡಿರೋದು ಹಾಕು. ಸೊ ಗೈಸ್, ಈಗ ನಾನು ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ನಾನೀಗ ಇದಕ್ಕೆ ಯಾಲಕ್ಕಿ ಮತ್ತು ಸಕ್ಕರೆ ಪುಡಿ ಮಾಡ್ಕೊಂಡಿದ್ದೆಲ್ಲ ಅದನ್ನು ಹಾಕೋತಾ ಇದ್ದೀನಿ. ಗೈಸ್, ಈಗ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಏನು ಮಾಡಬೇಕಂದ್ರೆ, ಇದು ನೀಟಾಗಿ ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕು. ಇದು ಎಷ್ಟು ಕುದಿಯುತ್ತೋ ಹಾಲು ಅಷ್ಟೇ ಟೇಸ್ಟಾಗಿ ಆಗುತ್ತೆ. ಸೊ ಇದು ವಾಟರ್ ಏನು ಕನ್ಸಿಸ್ಟೆನ್ಸಿ ಕಾಣಿಸ್ತಾ ಇದೆ, ಇದು ಸ್ವಲ್ಪ ಗಟ್ಟಿ ಆಗುತ್ತೆ. ಆ್ಯಂಡ್ ಆಮೇಲೆ ಬೇಕಾದ್ರೆ ನೀವು ಇನ್ನೂ ಒಂದು ಸ್ವಲ್ಪ ನೀರು ಹಾಕೊಬೋದು. ನನಗೆ ಹೆಂಗೆ ಗೊತ್ತೋಂಗೆ ಮಾಡ್ತಾಯಿದ್ದೀನಿ ಗೈಸ್. ತಿಂದಾದ್ಮೇಲೆ ನಿಜವಾಗ್ಲೂ ರಿಸಲ್ಟ್ ಹೇಳ್ತೀನಿ. ಆ್ಯಂಡ್ ಸೈಮಲ್ಟೇನಿಯಸ್ ಆಗಿ ನಾನು ಇದು ಕಡಲೆಕಾಳು ಉಸ್ಲಿ ಕೂಡ ಮಾಡಿಕೊಂಡೆ. ಸೊ ಇದು ನನ್ನ ವೀಡಿಯೋದಲ್ಲಿ ತೋರ್ಸೋಕ್ಕಾಗಲಿಲ್ಲ. ಆ್ಯಂಡ್ ಎಲ್ಲರಿಗೂ ಇದು ಹೆಂಗೆ ಮಾಡೋದಂತ ಗೊತ್ತಿರುತ್ತೆ ಗೈಸ್. ಈಗ ಹಾಲು ಈ ಥರ ಉಪ್ಪು ಬರ್ತಾಯಿದೆ. ಇದನ್ನು ಈ ಥರ ಉಪ್ಪು ಬಂದು ಸ್ವಲ್ಪ ಹೊತ್ತು ಆಗಬೇಕು. ಲೈಕ್ ಕಡಿಮೆ ಉರಿಯಲ್ಲಿ ಬೇಯಿಸ್ಕೋಬೇಕು ಇದನ್ನು. ಇನ್ನೊಂದು 10 ಮಿನಿಟ್ಸ್ ಆದರೆ ಇದು ರೆಡಿ ಆಗುತ್ತೆ ಗೈಸ್. ಈಗ ಇದು ಹಾಲು ಆಗಿದೆ. ಸೊ ನೀಟಾಗಿ ನೋಡಿ ಒಂದು ಕನ್ಸಿಸ್ಟೆನ್ಸಿಗೆ ಬಂದಿದೆ. ಸೊ ಈಗ ಇದು ಆಯಿತು. ನೆಕ್ಸ್ಟ್ ಹುಳ್ಳಿಕಾಯಿ ಪಲ್ಯ ಮಾಡ್ತಾಯಿದ್ದೀನಿ, ಇದು ಆಗುತ್ತೆ. ಇನ್ನು ನೆಕ್ಸ್ಟ್ ರಸಮ್ ಮತ್ತು ಕಡುಬು ಮಾಡಿದ್ರೆ ನನ್ನ ಕೆಲಸ ಮುಗಿಯುತ್ತೆ. ನಾನೀಗ ಇದು ಮೆಣಸು ಮತ್ತು ಜೀರಿಗೆನ ಹುರ್ಕೊಂಡು ಪುಡಿ ಮಾಡ್ಕೊತೀನಿ, ಯಾಕಂದರೆ ಇದು ರಸಮ್ಗೋಸ್ಕರ. ಸೊ ಈ ಥರ ಹಾಕ್ಕೊಳ್ಳೋದ್ರಿಂದ ರಸಮ್ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ನಾನು ರಸಕ್ಕೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದಕ್ಕೇ ಸ್ವಲ್ಪ ಹುಣ್ಸೆಹಣ್ಣು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ನೀಟಾಗಿ ಕುದಿ ಬರಬೇಕು. ಕುದಿ ಬಂದಮೇಲೆ ರುಬ್ಕೋಬೇಕು. ನಾನು ಇದು ಕುದಿ ಬರೋ ಅಷ್ಟರಲ್ಲಿ ಅದನ್ನು ಪುಡಿ ಮಾಡ್ಕೊತೀನಿ, ಜೀರಿಗೆ ಮತ್ತು ಮೆಣಸು. ನಾನು ಇದಕ್ಕೆ ಒಂದು 4 ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ, ಸೊ ದಟ್ ಕಲರ್ ಬರುತ್ತೆ ಅಂತ. ಖಾರಕ್ಕೆ ಖಾರದ ಮೆಣಸಿನ್ಕಾಯಿ ಯೂಸ್ ಮಾಡ್ಕೋತೀನಿ. ಸೊ ಗೈಸ್, ಈಗ ರಸಮ್ದು ಕುದಿ ಬರ್ತಾ ಇದೆ. ಇದನ್ನು ಆಫ್ ಮಾಡಿಕೊಂಡು ಇದು ತಣ್ಣಗಾದ್ಮೇಲೆ ಸ್ವಲ್ಪ ರುಬ್ಕೋಬೇಕು ಇದನ್ನು. ಸೊ ಗೈಸ್, ಈಗ ನಾನು ಇದು ರುಬ್ಕೊಂಡಿದ್ದೀನಿ, ಮೆಣಸು ಮತ್ತು ಜೀರಿಗೆ. ಗೈಸ್, ಈಗ ಇದು ರಸಮ್ಗೆ ರುಬ್ಕೊಂಡಿದ್ದೀನಿ. ಈಗ ನಾನು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಆಮೇಲೆ ಇದು ಸ್ವಲ್ಪ ಮೆಣಸಿನ್ಕಾಯಿ, ಕರಿಬೇವು ಮತ್ತು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ. ನಾನು ಆಲ್ರೆಡಿ ಜೀರಿಗೆ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಹಾಕ್ಕೋತೀನಿ. ಈಗ ಇದಕ್ಕೆ ರುಬ್ಬಿರೋ ಮಸಾಲ ಹಾಕ್ಕೋತೀನಿ, ಐ ಮೀನ್ ಟೊಮೆಟೊ ಎಲ್ಲ ಹಾಕ್ಕೋತೀನಿ. ಆ್ಯಂಡ್ ಈಗ ರುಬ್ಬಿರೋದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಉಯ್ಕೋತಾ ಇದ್ದೀನಿ. ಸೊ ನೀರು ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಬಟ್ ನಾನು ಸ್ವಲ್ಪ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಇದು ಜೀರಿಗೆ ಮತ್ತು ಮೆಣಸು ಪೌಡರ್ ಏನು ಮಾಡ್ಕೊಂಡಿದ್ದೆ, ಇದನ್ನು ಒಂದು ಸ್ವಲ್ಪ ಹಾಕ್ಕೋತೀನಿ, ಯಾಕಂದರೆ ನಾನು ಆಲ್ರೆಡಿ ಜಾಸ್ತಿ ಮೆಣಸಿನ್ಕಾಯಿ ಹಾಕಿದ್ದೀನಿ, ಸೊ ಖಾರ ಇರುತ್ತೆ. ಆ್ಯಂಡ್ ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೋತೀನಿ.
ಸೊ ಆ್ಯಕ್ಚುಲಿ ಇದಕ್ಕೆ ಕಲ್ಲುಪ್ಪು ಹಾಕ್ಕೊಳ್ಳೋದು ನನಗೆ ಅದು ಕನ್ಸಿಸ್ಟೆನ್ಸಿ ಹಾಕೋಕ್ಕೆ ಬರಲ್ಲ, ಹಾಗಾಗಿ ಪುಡಿ ಉಪ್ಪು ಹಾಕ್ಕೊಂಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ಲಾಸ್ಟಲ್ಲಿ ತುಪ್ಪ ಹಾಕ್ಕೊಂಡ್ರೆ ರಸ ಕುದ್ದು ಸ್ವಲ್ಪ ತುಪ್ಪ ಹಾಕಿದ್ರೆ ರಸಮ್ ರೆಡಿ ಇರುತ್ತೆ. ಸೊ ಗೈಸ್, ನಾವು ರೆಡಿ ಆಗಿರೋದು ಹೀಗೆ. ಆ್ಯಂಡ್ ನಾವೀಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಬಟ್ ಜೋರು ಮಳೆ ಬರ್ತಾ ಇದೆ, ಯಾವಾಗ ಹೋಗ್ತೀರಿ ಏನೋ ಅಂತ ಗೊತ್ತಿಲ್ಲ. ಸೊ ಅಷ್ಟರಲ್ಲಿ ಏನಾದರೂ ಕೆಲಸ ಇದ್ದರೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಚೆನ್ನಾಗಿ ಕಾಣಿಸ್ತಾ ಇದ್ದೀರಲ್ಲ, ಆಬ್ವಿಯಸ್ಲಿ ಚೆನ್ನಾಗಿ ಕಾಣಿಸ್ಬೇಕಂತಾನೆ ರೆಡಿ ಆಗಿರೋದು. ನಾನೇನು ಮೇಕಪ್ ಮಾಡ್ಕೊಂಡಿಲ್ಲ ಗೈಸ್, ಇವಳಂತೂ ಗೊತ್ತಲ್ಲ, ಓ ಮೈ ಗಾಡ್, ಫುಲ್ ಫೌಂಡೇಶನ್ ಮೇಲೆ ಫೌಂಡೇಶನ್ನು, ಕನ್ಸಿಲರ್ ಮೇಲೆ ಕನ್ಸಿಲರ್ ಹಾಕ್ಕೊಂಡಿದ್ದಾಳೆ. ನಾನು ಹಾಕಿರೋದು ಒಂದೇ ಒಂದು ವಾಟ್ ಇಸ್ ದಟ್ ಸನ್ಸ್ಕ್ರೀನ್ ಅಷ್ಟೇ ಗೈಸ್, ಇನ್ನೇನೂ ಇಲ್ಲ. ನಾನು ಹಾಕಿರೋ ಜಸ್ಟ್ ಅ ಕನ್ಸಿಲರ್. ಹೌದೌದು ಡವ್ ಮಾಡ್ತಾಳೆ, ನಂಬಕ್ಕೆ ಹೋಗ್ಬೇಡಿ. ಸೊ ವಿಲ್ ಕೀಪ್ ಯು ಅಪ್ಡೇಟೆಡ್. ಗೈಸ್, ನಾನೀಗ ಕಡುಬಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ನಾನು ಈ ಬಟ್ಲಲ್ಲಿ 2 ಕಪ್ ಅಕ್ಕಿ ಹಸಿಟ್ಟು ತೊಗೊಳ್ಳೋದ್ರಿಂದ 4.25 ಕಪ್ ನೀರು ಹಾಕ್ಕೋತಾ ಇದ್ದೀನಿ. ನಾನೀಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ಇದು ಕುದಿ ಬರಬೇಕು, ಆವಾಗ ಹಸಿಟ್ಟು ಹಾಕ್ಕೊಳ್ಳೋಣ. ಸೊ ಗೈಸ್, ನಮ್ಮ ಹೆಣ್ಮಗು ಪಾತ್ರೆ ಬೇರೆ ತೊಳಿತಾ ಇದೆ, ಅಂತೂ ಇಂತೂ ಏನೋ ಮಾಡ್ತಾವಳಲ್ಲ. ಸೊ ಗೈಸ್, ಈಗ ನೀರು ಕುದೀತಾ ಇದೆ, ನಾನು ಹಸಿಟ್ಟು ಹಾಕ್ತಾ ಇದ್ದೀನಿ. ಅದು ಕೆಲವ್ರು ಮುದ್ದೆ ಥರ ಮಾಡ್ಕೋತಾರೆ, ಆದರೆ ನನಗೆ ಅದು ಮಾಡೋಕ್ಕೆ ಬರಲ್ಲ ಅಂತ ನಾನು ಬಾಣಲಿಯಲ್ಲಿ ಮಾಡ್ತಾ ಇದ್ದೀನಿ. ಸೊ ಗಂಟು ಆಗದೆ ಇರೋಂಗೆ ಕಲಿಸ್ಕೋಬೇಕು ನೀಟಾಗಿ, ಆ್ಯಂಡ್ ಅದು ಚೆನ್ನಾಗಿ ಬೇಯಬೇಕು. ಗೈಸ್, ಈಗ ಇದು ಹದ ಬರ್ತಾ ಇದೆ, ಅಂದರೆ ಲೈಕ್ ಗಟ್ಟಿ ಆಗ್ತಾ ಇದೆ. ಸೊ ಇದನ್ನು ಮುದ್ದೆ ಥರ ಕಟ್ಕೋಬೇಕು. ಸೊ ಗೈಸ್, ನಾನೀಗ ಇದನ್ನು ಮುದ್ದೆ ಥರ ಕಟ್ಕೋತೀನಿ. ತುಂಬ ಬಿಸಿ ಇದೆ, ಹಾಗಾಗಿ ಸ್ವಲ್ಪ ನೀರು ಯೂಸ್ ಮಾಡ್ತಾ ಇದ್ದೀನಿ. ಆಫ್ ಮಾಡ ಗೈಸ್. ಈಗ ನೋಡಿ, ನಾನು ಮುದ್ದೆ ಥರ ಕಟ್ಕೊತಾ ಇದ್ದೀನಿ. ಇದನ್ನು ಆಮೇಲೆ ನಾವು ಕಟ್ ಮಾಡ್ಕೋಬೋದು. ಬಿಡು. ಈಗ ಕಡುಬು ಮೇಕರ್ಗೆ ಹಾಕೋತಾ ಇದ್ದೀನಿ, ನೀಟಾಗಿ ಲಟ್ಟಿಸ್ಕೊಂಡು ಅದಕ್ಕೆ ಫಿಲ್ಲಿಂಗ್ಸ್ ಮಾಡ್ಕೊಳ್ಳೋಣ. ಸೊ ಇದಕ್ಕೆ ನಾನು ನೀಟಾಗಿ ಫಿಲ್ಲಿಂಗ್ಸ್ ಮಾಡ್ಕೋತಾ ಇದ್ದೀನಿ. ಆಫ್ ಮಾಡ್ತೀನಿ. ಸೊ ಗೈಸ್, ಫೈನಲಿ ಕಡುಬು ಆಯಿತು. ಸೇವ್ ಮಾಡ್ತೀನ, ಸೇವ್ ಮಾಡು ಗೈಸ್. ನಮ್ದೀಗ ಕಡುಬು ಎಲ್ಲ ಮಾಡಿದ್ದಾಗಿದೆ. ನಿಜ ಹೇಳ್ತಾ ಇದ್ದೀನಿ, ಸಿಕ್ಕಾಪಡೆ ಕಷ್ಟ ಆಯ್ತು ನಮಗೆ ಬರದೇ ಇರೋ ಅಡುಗೆ ಗೈಸ್. ಎಷ್ಟು ಕಷ್ಟಪಟ್ಟು ಮಾಡಿದ್ದೀವಿ ಅಂದರೆ ಒಂದು 50 ಸಲ ಕಿತ್ತೋಗೈತೆ, ಒಂದು 50 ಸಲ ತ್ಯಾಪೆ ಹಾಕಿದ್ದೀವಿ ಅದಕ್ಕೆ. ಬಟ್ ಸಮ್ಮವ್ ಚೆನ್ನಾಗಿ ಮಾಡಿದ್ದೀರಿ. ಹೇಗಿದೆ ಅಂತ ಗೊತ್ತಿಲ್ಲ, ತಿಂದ್ಬಿಟ್ಟು ರಿವ್ಯೂ ಕೊಡ್ತೀರಿ. ಆ್ಯಂಡ್ ಈಗ ಮಳೆ ನಿಂತಿದೆ, ಸೊ ಹಾಗಾಗಿ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ. ಕಮ್, ಲೆಟ್ಸ್ ಗೋ. ಸೊ ಗೈಸ್, ನಾವಲ್ಲಿ ಕಾವ್ಯ ಮನೆ ಹತ್ರ ಗಣೇಶನ ಕುಂಡ್ರಿಸಿದ್ರು. ಆ್ಯಂಡ್ ದೇವಸ್ಥಾನ ಬಂದು ತುಂಬ ದೂರ ಇತ್ತು, ಹಾಗಾಗಿ ಜೋರು ಮಳೆ ಬೇರೆ ಬರ್ತಿತ್ತು. ಹಾಗಾಗಿ ನಾವು ಅಲ್ಲಿ ಗಣೇಶ ಕುಂಡ್ರಿಸಿದ್ರಲ್ಲ, ಅಲ್ಲೇ ಹೋದ್ರಿ ಪೂಜೆ ಮಾಡಿಸೋಣ ಅಂತ. ಸೊ ಅಲ್ಲೇ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ರಿ, ಮನೆಗೆ ಬಂದು ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಗೈಸ್, ನಮ್ಮದು ಅಡುಗೆ ಎಲ್ಲ ರೆಡಿ ಆಯಿತು. ಆ್ಯಂಡ್ ಕಡುಬು ಮಾಡಿದ್ರಿ, ಕಡುಬು ಪ್ಲಸ್ ಹಾಲು. ಆ್ಯಂಡ್ ಇದು ಮಾವಿನಕಾಯಿ ಚಿತ್ರಾನ್ನ, ಆ್ಯಂಡ್ ಇದು ರೈಸ್, ರಸಮ್, ಮತ್ತು ಇದು ಹುಳ್ಳಿಕಾಯಿ ಪಲ್ಯ, ಆ್ಯಂಡ್ ಇದು ಕಡಲೆಕಾಳು ಉಸ್ಲಿ. ಆ್ಯಂಡ್ ಇದು ನಮ್ಮ ಹಬ್ಬದ ಊಟ ಇವತ್ತು. ಸೊ ಗೈಸ್, ನಮ್ಮದು ಪೂಜೆ ಎಲ್ಲ ಆಯಿತು, ದೇವಸ್ಥಾನಕ್ಕೆ ಹೋಗಿ ಬಂದ್ರಿ, ಈಗ ಊಟ ಮಾಡ್ತಾ ಇದ್ದೀರಿ. ಆ್ಯಂಡ್ ನೀವೇ ನೋಡಿರ್ಬೋದು ನಾವೇನು ಅಡುಗೆ ಮಾಡಿದ್ರಿ ಅಂತ. ಆ್ಯಂಡ್ ಪ್ರತಿಯೊಂದು ನಾನೇ ಮಾಡಿದ್ದು ಗೈಸ್. ಆ್ಯಂಡ್ ನನಗೆ ನಿಜ ಹೇಳ್ತಾ ಇದ್ದೀನಿ, ನಾನೇ ಮಾಡಿದ್ದು. ಬಟ್ ಹೆಲ್ಪ್ ಮಾಡಿದ್ದು ಅವಳು. ಸೊ ಯಾವತ್ತೂ ಹೆಲ್ಪ್ ಮಾಡಲ್ಲ ಅವಳು, ಅಂಥದ್ರಲ್ಲಿ ಇವತ್ತು ಕಟ್ಟಿಂಗಲ್ಲೆಲ್ಲ ಹೆಲ್ಪ್ ಮಾಡಿದ್ಲು. ನಿಜವಾಗ್ಲೂ ತುಂಬ ಹೆಲ್ಪ್ ಮಾಡಿದ್ಲು. ಸೊ ನಮ್ಮ ಹುಡುಗಿ ಇವಾಗ ಮದುವೆ ಆಗಬೇಕಂತ ಸೀರಿಯಸ್ನೆಸ್ ಬಂದಿದೆ ಅನಿಸುತ್ತೆ, ಹಾಗಾಗಿ ಸರಿ ಎಲ್ಲ ಹೆಲ್ಪ್ ಮಾಡಿದ್ಲು. ಆ್ಯಂಡ್ ನಾನು ಗೊತ್ತಿಲ್ಲ ಗೈಸ್, ನಾನು ನಾನು ಎಲ್ಲ ಮಾಡ್ತೀನಿ. ಸೊ ನನಗೆ ಯಾರು ಏನು ಹೇಳೋ ಮಟ್ಟಕ್ಕೇನಿಲ್ಲ ನಾನು. ಆ್ಯಂಡ್ ಸೊ ನನಗೆ ಆ್ಯಕ್ಚುಲಿ ವೆಜ್ ಮಾಡೋದಕ್ಕಿಂತ ನಾನ್ ವೆಜ್ ಮಾಡೋದಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಆ್ಯಂಡ್ ನಾನು ಬಿರಿಯಾನಿ ತುಂಬ ಚೆನ್ನಾಗಿ ಮಾಡ್ತೀನಿ. ಬಟ್ ಬಿರಿಯಾನಿ ಈಸ್ ಮೈ ಹೇಟೆಸ್ಟ್ ಫುಡ್. ಆದರೆ ನಾನು ತುಂಬ ಚೆನ್ನಾಗಿ ಮಾಡ್ತೀನಿ. ಯಾರಿಗಾದ್ರೂ ಡವ್ ಅಲ್ಲ ಚಿನ್ನ, ಶಡ, ನಾನು ನಿಜವಾಗ್ಲೂ ಮಾಡ್ತೀನಿ ಗೈಸ್. ನಿಜ ಹೇಳು, ನಿನ್ನ ಮನ್ಸರೇ ಹೇಳು ಚಿನ್ನ. ಏನು? ನಾನು ಬಿರಿಯಾನಿ ಎಲ್ಲ ಚೆನ್ನಾಗಿ ಮಾಡಲ್ಲ, ನಾನ್ ವೆಜ್ ಚೆನ್ನಾಗಿ ಮಾಡಲ್ಲ. ಅವಾಗವಾಗ ಡವ್ ಮಾಡಿದರೆ ಅವಳ ಹೆಸ್ರಿಗೆ ಕಳಂಕ ಗೈಸ್, ಮಾಡಿಲ್ಲ ಅಂದರೆ. ಸೊ ಅದಕ್ಕೆ ನಾನು ಅವಳನ್ನ ಕುದುರೆಗೆರೆ ಕಾವ್ಯ ಅನ್ನೋದು.
ಲೈಟಾಗಿ ಡವ್ ಮಾಡ್ತಾಳೆ, ಲೈಟಾಗಿ ನಾಟಕ ಆಡ್ತಾಳೆ, ಎಲ್ಲ ಮಾಡ್ತಾಳೆ. ಸೊ ಊಟ ಮಾಡಿ ಮತ್ತೆ ಕನೆಕ್ಟ್ ಆಗ್ತೀವಿ ಗೈಸ್. ಆ್ಯಂಡ್ ನಾವು ಅಡುಗೆ ಮಾಡಬೇಕಾದ್ರೆ ಏನೇನಾಯ್ತು ಅಂತ ಹೇಳ್ತೀವಿ. ಬಿಕಾಸ್ ಒರೆಸ್ಬಿಡು ಹಂಗೆ ಗೈಸ್. ನನ್ನ ಕೈಲಂತೂ ಸೀರೆ ಉಟ್ಕೊಂಡೆಲ್ಲ ಇರೋಕ್ಕಾಗಲಿಲ್ಲ. ಆ್ಯಂಡ್ ನನಗೆ ಕುತ್ಕೊಳ್ಳೋಕ್ಕೂ ನಿಂತ್ಕೊಳ್ಳೋಕ್ಕೂ ಬರೋಲ್ಲ. ಹಾಗಾಗಿ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಬಂದಿದ್ದೆ. ಏನು ಬೈಕು ಡಿ. ಸೊ ಗೈಸ್, ನಮ್ಮದು ಊಟ ಎಲ್ಲ ತಿಂದಾಯಿತು. ಆ್ಯಂಡ್ ನಾನು ಮಾಡಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ. ಆ್ಯಕ್ಚುಲಿ ಅಡುಗೆ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಏನಂತ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡಿದ್ಲು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್ ಆ್ಯಂಡ್ ಡೂಯಿಂಗ್ ಆಲ್ ದ್ಯಾಟ್ ಫಾರ್ ಎಸ್. ಚಿನ್ನ ಇಂಗ್ಲೀಷು ಬೇಡ ಚಿನ್ನ. ಚಿನ್ನ ಪ್ಲೀಸ್, ಇದೆ ನನಗೆ ಕನ್ನಡ ಸಬ್ಸ್ಕ್ರೈಬರ್ಸ್ ಇರೋದು. ಓಕೆ ಆಲ್ರೈಟ್ ಆಯ್ತು. ಸೊ ನಿಜವಾಗ್ಲೂ ಊಟ ಚೆನ್ನಾಗಾಗಿತ್ತು ಗೈಸ್. ಆದರೆ ಏನಾಯ್ತಂದರೆ ಅದು ಕಡುಬು ಮಾಡಬೇಕಾದ್ರೆ ನಾನು ಕಡುಬಿಗೆ ಅದು ಇಟ್ಟು ತುಂಬ ಜಾಸ್ತಿ ಬೇಯಿಸ್ಬಿಟ್ಟಿದ್ದೆ. ಹಾಗಾಗಿ ಅದು ಕೈಗೆ ಮೆತ್ಕೋತಾ ಇತ್ತು ಆ್ಯಂಡ್ ಬಟರ್ ಪೇಪರ್ಗೆ ಅಂಟ್ಕೋತಾ ಇತ್ತು. ಸೊ ಫೈನಲಿ ನಾವು ಹೆಂಗೋ ಕಷ್ಟಪಟ್ಟು ಏನೋ ಒಂದು ಮಾಡಿ ಕಡುಬನ್ನ ಮಾಡಿದ್ರಿ. ಟೇಸ್ಟ್ ಮಾತ್ರ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ನಿಜ ಚೆನ್ನಾಗಿ ಆ್ಯಕ್ಚುಲಿ ಇಟ್ ವಾಸ್ ರಿಯಲಿ ಗುಡ್. ಇಟ್ ವಾಸ್ ಗುಡ್. ಆ್ಯಂಡ್ ಅದು ಊಟನ ಇವಳು ಕರ್ಜಿಕಾಯಿ ಮಾಡ್ಕೋತೀನಿ ಅಂತ ಎತ್ತಿಟ್ಕೊಂಡು ನಿಜವಾಗ್ಲೂ ನನ್ನ ಫಾರ್ ದ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಈ ಥರ ಅಡುಗೆ ಮಾಡಿರೋದು ಗೈಸ್. ಆ್ಯಂಡ್ ನಮ್ಮ ಮಮ್ಮಿ ಏನಾದರೂ ಈ ವಿಡಿಯೋ ನೋಡಿದ್ರೆ ನಿಜವಾಗ್ಲೂ ಖುಷಿ ಪಡ್ತಾರೆ. ಆಮೇಲೆ ಸ್ವಲ್ಪ ಡವ್ ಮಾಡೋದು ಕಮ್ಮಿ ಮಾಡ್ಕೊತೀವಿ. ಬಟ್ ನಾನೇನೇ ಅಡುಗೆ ಮಾಡಿದರೆ ಇವತ್ತು ಚಿತ್ರಾನ್ನ ಮಾಡಿರೋದು ನನ್ನ ದೊಡ್ಡಮ್ಮ ಹೇಳ್ಕೊಟ್ಟಿರೋ ರೆಸಿಪಿಯಿಂದ. ಆ್ಯಂಡ್ ಕಡುಬು ಮಾಡಿರೋದು ನಮ್ಮ ಮಮ್ಮಿ ಹೇಳ್ಕೊಟ್ಟಿದ್ರಿಂದ. ಆ್ಯಂಡ್ ನಮ್ಮ ಮಮ್ಮಿಗಂತೂ ಅದೆಷ್ಟು ಸಲ ಫೋನ್ ಮಾಡಿ ತಲೆ ತಿಂದಿದ್ರು. ನಾನು ಕಾವ್ಯ ಇಬ್ಬರು ಸೇರಿ ರಾತ್ರಿಯಿಂದ ತಲೆ ತಿಂದು ಬೆಳಿಗ್ಗೆ ಕಡುಬು ಮಾಡಿ ಅದು ಕರೆಕ್ಟಾಗಿ ಬರ್ದಿರ ಮತ್ತೆ ಅವ್ರ ಹತ್ರ ಕಾಲ್ ಮಾಡಿ ಅದನ್ನು ರಿಪೇರ್ ಮಾಡಿಕೊಂಡು ಫೈನಲಿ ಒಂದು ಹಬ್ಬದ ಊಟನ ಮಾಡಿದ್ರಿ. ಆ್ಯಂಡ್ ಇನ್ನೊಂದು ನ್ಯೂಸ್ ಏನಂದರೆ, ಇನ್ಮೇಲೆ ನಾನು ಇವಳು ವೀಡಿಯೋಸ್ನ ಜೊತೆಗೆ ಮಾಡ್ತಾ ಇರ್ತೀನಿ. ಆ್ಯಂಡ್ ಡೈಲಿ ವ್ಲಾಗ್ಸ್ ಏನಿರುತ್ತೆ ನನ್ನ ಕಡೆಯಿಂದ ಏನಾಗುತ್ತೆ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಇವಳ ಕಡೆಯಿಂದ ಡೈಲಿ ವ್ಲಾಗ್ಸ್ ಏನಾಗುತ್ತೆ, ಇವಳು ಏನು ವೀಡಿಯೋಸ್ ಕೊಡ್ತಾಳೋ ಅದನ್ನು ನಾನು ಅಪ್ಲೋಡ್ ಮಾಡ್ತೀನಿ. ಬಟ್ ನನ್ನಷ್ಟೆಲ್ಲ ಪೇಷನ್ಸ್ ತೊಗೊಂಡು ಇವಳು ಡೈಲಿ ವ್ಲಾಗ್ ಮಾಡ್ತಾಳೆ ಅನ್ನೋ ನಂಬಿಕೆ ದೇವರಣೆಗೂ ನನಗಿಲ್ಲ. ಯಾಕಂದರೆ ಅವಳು ಏನು ಅಂತ ನನಗೆ ಗೊತ್ತು. ಅವಳಿಗೆ ತುಂಬ ಮೂಡ್ ಸ್ವಿಂಗ್ಸ್ ಇದೆ, ತುಂಬ ಫ್ಲಕ್ಚುಯೇಷನ್ ಇದೆ ಇವಳಿಗೆ. ಅಂದರೆ ಲೈಕ್ ಇವಾಗ ಒನ್ ಟೈಮಲ್ಲಿ ಹೆಂಗಿರ್ತಾಳೋ ನೆಕ್ಸ್ಟ್ ಟೈಮಲ್ಲಿ ಆ ಥರ ಇರಲ್ಲ. ಇವಳು ಸ್ವಲ್ಪ ಅದನ್ನು ಇಂಪ್ರೂವ್ ಮಾಡ್ಕೋಬೇಕು. ಆ್ಯಂಡ್ ಲೈಫಲ್ಲಿ ಏನೋ ಮಾಡಬೇಕು ಅಂತ ಹೇಳ್ತಾಳೆ. ಆ ಏನೋ ಒಂದು ಮಾಡೋದಕ್ಕೂ ಕೂಡ ಇವಳು ಎಫರ್ಟ್ಸ್ ಆಗ್ತಾ ಇಲ್ಲ. ಸುಮ್ಮನೆ ಕೋಪ ಮಾಡ್ಕೋತಾಳೆ. ಇದನ್ನೆಲ್ಲ ಇವಳು ಕಡಿಮೆ ಮಾಡ್ಕೋಬೇಕು. ಮೋಸ್ಟ್ಲಿ ನನ್ನ ಚಾನಲ್ಗೆ ಬರೋದ್ರಿಂದ ನಾನೆಲ್ಲ ಹೇಳ್ಕೊಡ್ತೀನಿ ಅನ್ಸುತ್ತೆ. ಆ್ಯಂಡ್ ಗೈಸ್, ನಾನು ಹೇಳ್ತಾ ಇದ್ದೀನಲ್ಲ, ನನಗೆ ಲೈಫಲ್ಲಿ ಪೇಷನ್ಸ್ ಅನ್ನೋದು ಸಿಕ್ಕಾಬಡೆ ಇಂಪಾರ್ಟೆಂಟ್. ಆ್ಯಂಡ್ ನೀವು ನನಗೆ 100 ಸಲ ಹರ್ಟ್ ಮಾಡಿದ್ರು ಆ ಪೇಷನ್ಸಿಂದ ನಾನು ನಿಮ್ಮನ್ನು ಸಹಿಸ್ಕೋತೀನಿ. ಆದರೆ ಇವಳು ಆ ಥರ ಅಲ್ಲ. ಇವಳಿಗೆ ನೀವು 100 ಒಳ್ಳೇದು ಮಾಡಿ 1 ಕೆಟ್ಟದ್ದು ಮಾಡಿದ್ರು ಔಟ್ ಆಫ್ ಲೈಫ್ ಆ ಥರ. ಬಟ್ ಇಂಥ ಸೈಕೋ ಕ್ಯಾರೆಕ್ಟರ್ ಟಿಪಿಕಲ್ ಗರ್ಲ್ನ ನಾನು ಸಹಿಸ್ಕೊ ಬಂದಿದ್ದೀನಿ ಅಂದರೆ ನನ್ನ ಪೇಷನ್ಸ್ ಬಗ್ಗೆ ಯೋಚನೆ ಮಾಡಿ. ಆ್ಯಂಡ್ ಅವಾಗವಾಗ ಇಂಗ್ಲೀಷಲ್ಲಿ ಪುಂಕ್ತಿರ್ತಾಳೆ, ದಯವಿಟ್ಟು ಅದನ್ನು ಏನೋ ಅಂದ್ಕೊಬಿಡಿ. ನಮ್ಮ ಹುಡುಗಿ ಟ್ರ್ಯಾಕಿಗೆ ಬರುತ್ತೆ. ಆ್ಯಂಡ್ ಸೊ ನೋಡೋಣ ನೆಕ್ಸ್ಟ್. ಶಟ ಪೈಸೆ, ನೀನು ಈ ಥರ ಎಲ್ಲ ಇದು ಮಾಡಬಾರ್ದು ಚಿನ್ನ, ನನ್ನ ಇಂಟ್ರಪ್ಟ್ ಮಾಡಬಾರ್ದಾಯ್ತಾ. ಸೊ ನಾನು ಏನೋ ಮಾಡಿದ್ರು ನೀನು ಒಳ್ಳೇದಕ್ಕೆ ಚಿನ್ನ. ಸೊ ನೆಕ್ಸ್ಟ್ ವ್ಲಾಗ್ ಬಂದ್ಬಿಟ್ಟು ಇವಳು ಕುಕ್ಕಿಂಗ್ ಬಗ್ಗೆ ಮಾಡೋಣ ಅಂತ ಹೇಳ್ತಾ ಇದ್ದಾಳೆ. ಕುಕ್ಕಿಂಗ್ ಮಾಡ್ತಿರೋ ಇಲ್ಲ ಎಲ್ಲನ ತಿರ್ಗೋಕೆ ಹೋಗ್ತಿರೋ ನಮಗಂತೂ ಗೊತ್ತಿಲ್ಲ. ಬಟ್ ಏನೋ ಒಂದು ಮಾಡ್ತೀರಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಅಸ್. ಆ್ಯಂಡ್ ಪ್ಲೀಸ್ ಡೂ ವಾಚ್ ಆರ್ ಯೂಟ್ಯೂಬ್ ವ್ಲಾಗ್. ನಾನು ಆಗಲೇ ಹೇಳ್ದಂಗೆ 30 ಜನ ನೋಡಿದ್ರು, 3 ಜನ ನೋಡಿದ್ರು. ನೀವು ನನ್ನ ನೋಡ್ತೀರಾ ಅಂತಂದ್ರೂ ನಾವು ವ್ಲಾಗ್ ಹಾಕ್ತೀರಿ. ಆ್ಯಂಡ್ ನಮ್ಗೆ ಇದರಿಂದ ಏನೋ ಆದಾಯ ಅಂತೂ ನಿಜವಾಗ್ಲೂ ಇಲ್ಲ ಗೈಸ್. ನಮಗೆ ದೇವರು ನಮ್ಮ ಲೈಫ್ಗೆ ಏನು ಬೇಕೋ ಅದನ್ನು ಕೊಟ್ಟಿದ್ದಾರೆ. ಸೊ ಅದ್ರಲ್ಲಿ ನಾವು ಲೈಫ್ನ ನೋಡ್ಕೋತಾ ಇದ್ದೀರಿ. ಆ್ಯಂಡ್ ಸುಮ್ಮನೆ ಏನು ಗೊತ್ತಾ, ನಮ್ಮ ಕಾನ್ಸಂಟ್ರೇಷನ್ ಬೇರೆ ಕಡೆ ಡೈವರ್ಟ್ ಆಗಿ ಇನ್ನೊಬ್ರ ಹತ್ರ ನಾವೇನೋ ಅನ್ನಿಸ್ಕೋಬಾರ್ದು. ಬೇರೆದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ ಅಂತ ವೀಡಿಯೋಸ್ನ ಮಾಡ್ತಾ ಇರೋದು ಕಂಟೆಂಟಿಗೋಸ್ಕರ ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನಕ್ಕೂ ಅಲ್ಲ. ಸೊ ಏನಾದರೂ ಹೇಳೋದಿದ್ಯಾ ಚಿನ್ನ? ಅಷ್ಟೇ ಗೈಸ್, ನಮ್ಮ ಕಡೆಯಿಂದ ನಿಮ್ಮ ಫ್ಯಾಮಿಲಿಗೆ ಹ್ಯಾಪಿ ಗೌರಿ ಗಣೇಶ ಹಬ್ಬ.